ನಾನು ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿ ಅದಾದಮೇಲೆ ಡಿಲೀಟ್ ಮಾಡಿ ಮತ್ತೆ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಕಾರಣ ಈ ವಿಡಿಯೋ ಓಪನ್ನೇ ಆಗ್ತಾ ಇರಲಿಲ್ಲ ಫೇಸ್ಬುಕ್ ಮತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ. ನನ್ನ ಅಕ್ಕ ಫೋನ್ ಮಾಡಿ ಹೇಳಿದ್ಲು, ಅಲ್ಲೇ ಒಂದು 4 ಅವರ್ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಮತ್ತೆ ಡಿಲೀಟ್ ಮಾಡಿ ಮತ್ತೆ ಈ ವಿಡಿಯೋನ ಒಂದು 3 ಗಂಟೆಗಳ ಕಾಲ ಕೂತ್ಕೊಂಡು ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ಈ ವೆಯ್ಟ್ ಲಾಸ್ ಪೌಡರ್ ಅಂತೂ ಭಾಳನೇ ಮ್ಯಾಜಿಕ್ ಅಂತಲೇ ಹೇಳ್ತೀನಿ ನಾನು. ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹಾಕಿರೋ ಅಂಥ ಪದಾರ್ಥ ಬಂದು 12 ಪದಾರ್ಥನ ಉಪಯೋಗ ಮಾಡಿ ನಾನು ಈ ಪೌಡ್ರನ್ನ ಮಾಡಿದ್ದೀನಿ. ನಾವು ಕೂಡ ಹೊರಗಡೆ ತರಿಸಿದ್ವಿ, ಆದರೆ ನಮಗೆ ಅವ್ರು ಯಾವುದೇ ರೀತಿ ಧಾನ್ಯಗಳನ್ನು ಚೆನ್ನಾಗಿ ಹುರಿದಿರಲಿಲ್ಲ. ಇನ್ನು ನಾವು ಹೇಳ್ದಂಗೆ ಕಸ್ಟಮೈಸ್ ಮಾಡಿ ನಮಗೆ ಕೊಟ್ಟಿರಲಿಲ್ಲ. ಆದರೆ ಹಣ ನಾನು ತುಂಬಾ ಕೊಟ್ಟಿದ್ದೆ. ನನಗಂತೂ ತುಂಬ ನೋವಾಯಿತು. ಹಂಗಾಗಿ ಇದು 2ನೇ ಸಲ ನಾನು ಮಾಡ್ತಾ ಇರೋವಂಥದ್ದು. ಮೊದಲು ಒಂದು ಸಲ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ನಮ್ಮ ಮನೆಯಲ್ಲಿ ಯಾವ ರೀತಿ ನಮಗೆ ಬೇಕೋ ಆ ರೀತಿ ನಾನು ಮಾಡಿದೆ, ತುಂಬ ಇಷ್ಟ ಆಯಿತು. ಅದಾದಮೇಲೆ ಮತ್ತೆ ಈಗ 2ನೇ ಟ್ರಿಪ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ರೈಸ್ನ ಉಪಯೋಗ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಂದು 3-4 ದಿನ ಒಣಗಿಸಿ ಅದಾದಮೇಲೆ ಚೆನ್ನಾಗಿ ಹುರಿದು ನಾವು ಈ ಪೌಡ್ರು ಮಾಡೋದ್ರಿಂದ ಈ ಪೌಡ್ರು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರೂ ಕೂಡ ಹೇಳಲ್ಲ ಇದು ಗಂಜಿ ಪೌಡ್ರು ಅಂತ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ 12 ಪದಾರ್ಥಗಳನ್ನು ಉಪಯೋಗ ಮಾಡಿದ್ದೀನಿ. ನೋಡಿ, ನಾನಿಲ್ಲಿ 1 kg ಆಗುವಷ್ಟು ಕಪ್ಪು ಅಕ್ಕಿ ಏನಂತಾರೆ ಬ್ಲ್ಯಾಕ್ ರೈಸು, ಇದನ್ನು 1 kg ತೊಗೊಂಡಿದ್ದೀನಿ. ಅರ್ಧ kg ಹೆಸರುಬೇಳೆ ತೊಗೊಂಡಿದ್ದೀನಿ. ಅದಾದಮೇಲೆ ಬಾರ್ಲೆ ತೊಗೊಂಡಿದ್ದೀನಿ ಅರ್ಧ kg ಆಗುವಷ್ಟು. ಹುಳ್ಳಿಕಾಳಲ್ಲಿ 300 ಗ್ರಾಮ್ ತೊಗೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಹೀಟು ಮತ್ತು ಪೈಲ್ಸ್ ಇರೋ ಅಂಥವ್ರು ಹುಳ್ಳಿಕಾಳನ್ನ ಸ್ಕಿಪ್ ಮಾಡಿ. ಇಲ್ಲಿ ನೀವು ಈ ಪದಾರ್ಥನ ಹಾಕಲೇಬೇಕು, ಈ ಪದಾರ್ಥನ ಹಾಕಲೇಬಾರ್ದು ಅಂತ ಏನಿಲ್ಲ. ನಿಮ್ಮ ದೇಹ ಪ್ರಕೃತಿಗೆ ಯಾವ ಪದಾರ್ಥ ಸೂಟ್ ಆಗುತ್ತೋ ಅದನ್ನು ಬಳಸ್ಕೊಂಡು ನೀವು ಈ ಪುಡಿನ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಎಲ್ಲ ಪದಾರ್ಥನೂ ನಾವು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಈ ಪದಾರ್ಥನ ಅದಾದಮೇಲೆ ಪುಡಿ ಮಾಡಿಸ್ಬೇಕಾಗತ್ತೆ. ಈ ಥರ ಮಾಡಿಸೋದ್ರಿಂದ ಜಾಸ್ತಿ ದಿನ ಬಾಳಿಕೆನೂ ಬರುತ್ತೆ. ಅದಾದಮೇಲೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹುಳ್ಳಿಕಾಳೆಲ್ಲ ಹಸಿ ಹಸಿದಾಕ್ಬಿಟ್ರೆ ಖಂಡಿತ ಚೆನ್ನಾಗಿರಲ್ಲ ಗಂಜಿ ಪೌಡ್ರು. ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಜೀರಿಗೆನ ಬಳಸಿದ್ದೀನಿ. 4 ಚಮಚ ಆಗುವಷ್ಟು ಕಾಳು ಮೆಣಸು, 4 ಚಮಚ ಆಗುವಷ್ಟು ಮೆಂತ್ಯ ಕಾಳು, 1-2 ಕೊನೆ ಆಗುವಷ್ಟು ಒಣಶುಂಠಿನೂ ಕೂಡ ಪುಡಿ ಮಾಡಿ ಅದನ್ನು ಕೂಡ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹಿಡಿ ಆಗುವಷ್ಟು ಏಲಕ್ಕಿ ಕಾಯಿನ ಹಾಕಿದ್ದೀನಿ, ಈ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ. 200 ಗ್ರಾಮ್ ಆಗುವಷ್ಟು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್, ಸೂರ್ಯಕಾಂತಿ ಬೀಜ 200 ಗ್ರಾಮ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸ್. ಅದಾದಮೇಲೆ ಬಾದಾಮಿ ಹಾಕ್ಕೊತಾ ಇದ್ದೀನಿ ಒಂದು 200 ಗ್ರಾಮ್ ಆಗುವಷ್ಟು. ನೀವು ಇಷ್ಟು ಪದಾರ್ಥದಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಗೋಡಂಬಿ ಹಾಕಿದ್ದೀನಿ, ಇದು ಕೂಡ 200 ಗ್ರಾಮ್ ಇದೆ. ನಾನು ಹುರಿದಂಥ ಎಲ್ಲ ಪದಾರ್ಥನೂ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಿಷಿನಿಗೆ ಕೊಡಬೇಕು. ಮನೇಲಂತೂ ಇಷ್ಟು ಪುಡಿನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮಿಕ್ಸಿ ಹಾಳಾಗುತ್ತೆ. ದಯವಿಟ್ಟು ನೀವಿಷ್ಟು ಕ್ವಾಂಟಿಟಿಲಿ ಮಾಡಿಸ್ತೀರಾ ಅಂದರೆ ಹೊರಗಡೆನೆ ಕೊಟ್ಟು ಮಾಡಿಸಿ. ನೋಡಿ, ಎಲ್ಲ ಪದಾರ್ಥನೂ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಒಂದೇ ಸಮನಾಗಿ ಹುರ್ಕೊಂಡಿದ್ದೀನಿ. ಈ ಘಮ ನಮಗೆ ಹುರಿದಾಗಲೇ ಇದ್ರ ಘಮ ಗೊತ್ತಾಗ್ತಿತ್ತು ಈ ಪೌಡ್ರ್ ಯಾವ ರೀತಿ ಬರುತ್ತೆ ಅಂತ. ನೋಡಿ, ನಾವೆಷ್ಟು ಐಟಮ್ ಹಾಕಿದ್ದೀವಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಭಾಳ ರುಚಿಯಾಗಿತ್ತು. ನಾನಿಲ್ಲಿ ತೊಗೊಂಡಿರೋ ಅಂಥ ಎಲ್ಲ ಪದಾರ್ಥಗಳನ್ನು ಕೂಡ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಒಂದು 3-4 ದಿನ ಅದಾದಮೇಲೆ ಹುರಿದು ಪುಡಿ ಮಾಡಿಸ್ತಾ ಇರೋದ್ರಿಂದ ಈ ಪೌಡ್ರಂತೂ ತುಂಬಾ ಚೆನ್ನಾಗಿತ್ತು. ನಾವು ಗಂಜಿ ಮಾಡ್ಕೊಂಡು ಕುಡ್ದಾಗಂತೂ ನಮಗೆ ಇದು ಎಷ್ಟು ಖುಷಿ ಆಯಿತು ಅಂದರೆ ಆ ಒಂದು ತೃಪ್ತಿ ಸಿಗುತ್ತಲ್ವ, ನಾವು ಮಾಡಿದ ಕೆಲಸ ನಮಗೆ ಆ ಥರ ಅನ್ನಿಸ್ಬಿಡ್ತು ನನಗೆ. ನಾನಿವಾಗ ಈ ಪೌಡ್ರನ್ನ ಉಪಯೋಗ ಮಾಡಿಕೊಂಡು ಗಂಜಿ ಕೂಡ ಮಾಡಿ ತೋರಿಸ್ತೀನಿ, ಯಾವ ರೀತಿ ಗಂಜಿ ಮಾಡ್ತೀನಿ ಅಂತ. ಈ ಕಪ್ಪಕ್ಕಿನ ಬಳಸೋದ್ರಿಂದ ಗಂಜಿ ಎಲ್ಲ ಕಪ್ಪಗೆ ಇರುತ್ತೆ ರೇಖಾ ಅಂತಂತಾರೆ. ಇಲ್ಲ, ಖಂಡಿತ ಆ ಥರ ಇಲ್ಲ. ನಾನು ಸಾಕಷ್ಟು ಬೇಳೆ ಧಾನ್ಯಗಳನ್ನು ಹಾಕಿದ್ದೀನಿ. ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹೆಸರು ಕಾಳು ಹುರಿದು ಪುಡಿ ಮಾಡಿದರೆ ಯಾವ ರೀತಿ ಆ ಫ್ಲೇವರ್ ನೀವೇ ಊಹೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಖಂಡಿತ ಈ ಒಂದು ಗಂಜಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇಡೀ ರಾತ್ರಿ ನೆನೆ ಹಾಕಿ ಬಿಟ್ಟಿದ್ದೆ ಗಂಜಿ ಪೌಡ್ರನ್ನ. ಬೆಳಗ್ಗೆ ಎದ್ದು ಮಾಡ್ತಾಯಿದ್ದೀನಿ ಈ ಗಂಜಿನ. ಒಂದು 2 ಗ್ಲಾಸ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ನೀರು ಚೆನ್ನಾಗಿ ಕುದ್ದ ನಂತರ ನಾನು ಕಲಸಿಟ್ಕೊಂಡಂಥ ಗಂಜಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು 3 ನಿಮಿಷ ಕುದಿಸಿ ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಮೊಸರನ್ನ ಕಡೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಭಾಳ ರುಚಿಯಾಗಿ ಬಂದಿತ್ತು. ಯಾರಿಗಾದರೂ ಈ ಪೌಡ್ರು ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಇವಾಗ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ನಾನು ಕ್ಲೌಡ್ ಕಿಚನಲ್ಲಿ ಬ್ಯುಸಿ ಇರ್ತೀನಿ, ಆದರೂ ಕೂಡ ನನಗೆ ಈ ಪೌಡ್ರು ಆರ್ಡ್ರ್ ಬರ್ತಾ ಇದೆ. ಈ ಗಂಜಿ ಜೊತೆ ನಾನು ಸ್ವಲ್ಪ ಸೊಪ್ಪಿನ ಪಲ್ಯನ ತೊಗೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪೌಡ್ರು ಬೇಕು ಅಂದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.